ಇದೆ. ಓಕೆ ಫ್ಯಾಮಿಲಿ ಊಟ, ಮನೆ ಊಟ ತರ. ಸರ್, ತಾವೆಲ್ಲಿಂದ ಬರ್ತಾ ಇದ್ದೀರಿ? ಮತ್ತಿಗೆ ಗೋಕುಲ. ಗೋಕುಲಕ್ಕೆ. That is the first time Andhra Masali could try, but especially Vasavi, first time. Too much taste was too much like that. What is the taste? Hospitality too much nice. 19 leaf meals ಅಂತ ಹೇಳಿ ಮಳೆಯಲ್ಲಿ ಊಟ ಅಂತ ಹೇಳಿ ಹಾಂ ಹಾಂ. ಇದೆ ಅಂತ ಗೊತ್ತಾಯ್ತು. ಹಾಗಾಗಿ ಬಂದ 5 ಮೈಸೂರು ಮೇಲೆ ಇದೆ ಇಲ್ಲಿ ನೋಡೋಣ ಅಂತ ಹೇಳಿ ತುಂಬ ಚೆನ್ನಾಗಿದೆ. ಊಟದ ಬಗ್ಗೆ ಹೇಗೆ ಸರ್? ರುಚಿ ಹೇಗಿದೆ? ತುಂಬ ಚೆನ್ನಾಗಿದೆ. That is the first time Andhra Masali could try, but especially Vasavi, first time. Too much taste was too much like that. What is the taste? Hospitality too much nice. So I will visit this place for the next time for sure. ಸೊ ಈ ವಿಚಾರ ಹೇಗೆ ನಿಮ್ಗೆ ಗೊತ್ತಾಯ್ತು? ಈಗ ಆಂಧ್ರ ಬಸ್ ಬಗ್ಗೆ ನಿಮ್ಗೆ ಹೇಗೆ ಗೊತ್ತಾಯ್ತು ವಿಚಾರ? Colleagues say. ಕೊಲೀಗ್ಸ್ ಕಡೆಯಿಂದ ಬರ್ತಾ ಇದ್ದೀವಿ. ಮೇಡಮ್, ಗುಡ್ ಆಫ್ಟರ್ನೂನ್. ಸ್ವಲ್ಪ ಏನು ಗುಡ್ ನೇಮ್? Lip. ಮೇಡಮ್, ಈ ಆಂಧ್ರ ಬಸ್ ಬಗ್ಗೆ ನಿಮ್ಗೆ ಹೇಗೆ ಗೊತ್ತಾಯ್ತು? ಒಂದು ಜಾಗ. Colleagues, office of the very yes. Much of how easily it will be. So I know that good. ಖಂಡಿತವಾಗಿ. Chana. It's a very good offer. ಸೊ ರುಚಿ ಹೇಗಿದೆ? Chana. ಚೆನ್ನಾಗಿದೆ. Nice food, sir. South Indian dishes, sir. Very healthy. Less oil, less masala. Super food. I like this food. Thanks so much. That's it. ಥ್ಯಾಂಕ್ ಯು ಸರ್. ಸರ್, ನಮಸ್ಕಾರ. ಸರ್, ತಮ್ಮ ಹೆಸರು? ರವಿಕಿರಣ್, ರವಿಕಿರಣ್ ಅವರು, ತಾವೆಲ್ಲಿಂದ ಬರ್ತಾ ಇದ್ದೀರಿ? ಮಲ್ಲೇಶ್ವರ. ಮಲ್ಲೇಶ್ವರಿಂದ. ಸೊ ವಾಸವಿ ಆಂಧ್ರ ಮೆಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಗಿದೆ? ಚೆನ್ನಾಗಿದೆ ಸರ್. ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೆ. ಎಲ್ಲ ತುಂಬ ಟೇಸ್ಟ್ ಚೆನ್ನಾಗಿದೆ. ಸೊ ಊಟದ ಬಗ್ಗೆ ಆಗಲಿ, ರುಚಿ ಬಗ್ಗೆ ಆಗಲಿ ಹೇಗಿದೆ? ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ತಿಳ್ಕೊಂಡು ಬಂದಿರೋದು ಗೊತ್ತಿರಲಿಲ್ಲ ನಮಗೆ ಆಂಧ್ರ ಮೆಸ್ ಬೇಕಂತ ನಮ್ಮ ಕೊಲೀಗ್ ಅವರು ಕರ್ಕೊಂಡು ಬಂದರು. ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಗಿದೆ. ನಮಸ್ಕಾರ. ನಾವು ಅವಾಗ ತುಂಬ ಚೆನ್ನಾಗಿ ಸರ್ವ್ ಮಾಡ್ತಾರೆ. ಮತ್ತೆ ಊಟ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಊಟ ಮಾಡ್ಬೋದು. ಫ್ಯಾಮಿಲೀಸ್ನ ತುಂಬ ಚೆನ್ನಾಗಿದೆ. ಮಾತಾಡಿ ಸರ್. ಹಾಯ್, ನಮಸ್ಕಾರ. ಈ ಆಂಧ್ರ ಮೆಸ್ಗೆ ಪದಗಳು ಬರ್ತಾ ಇರ್ತೀವಿ. ಚೆನ್ನಾಗಿ ಬಡಿಸ್ತಾರೆ. ಆದಮೇಲೆ ಎಲ್ಲ ಏನೋ ಮುಗಿದ್ರು ಈಗ ಪದ ಕೇಳ್ಬಿಟ್ಟು ಎಲ್ಲ ಇದು ಮಾಡಿದ್ವಿ. ಟೇಸ್ಟ್ ತುಂಬ ಚೆನ್ನಾಗಿದೆ. ಲೈಕ್ಲಿ ನಾವು 5 ಸ್ಟಾರ್. ಥ್ಯಾಂಕ್ ಯು. ಸರ್, ತಮ್ಮ ಹೆಸರು? ಚಂದನ್. ಚಂದನ್ ಅವ್ರ ಮೂಲತಃ ಯಾವ ಊರು ನಿಮ್ಮದು? ನಮ್ಮದು ಸೀರಾ ಹತ್ರ. ಶಿರಾ ಹತ್ರ. ಸೊ ಈ ಬಾರ್ಡರ್. ಆಂಧ್ರ ಬಾರ್ಡರ್. ಓಕೆ.
ಆಂಧ್ರ ಮೆಸ್ ಮಾಡಬೇಕು ಅನ್ನೋ ಉದ್ದೇಶ ನಿಮಗೆ ಹೇಗೆ ಬಂತು? ಮುಂಚೆಯಿಂದ ಕ್ಯಾಟ್ರಿಂಗ್ ಮಾಡ್ತಾ ಇದ್ವಿ. ಕರೋನಾ ಬಂದಾಗ ಸ್ವಲ್ಪ ಕ್ಯಾಟ್ರಿಂಗ್ ಕಡಿಮೆ, ಹಂಗಾಗಿ ಡೈಲಿ ಸೋರ್ಸ್ ಇರಲಿ ಅಂತ ಆಂಧ್ರ ಮೆಸ್ ಸ್ಟಾರ್ಟ್ ಮಾಡಿದ್ವಿ. ಮುಂಚೆ ನಾನು ಓದ್ಬೇಕಾದ್ರೂ ಡೈಲಿ ಆಂಧ್ರ ಮೆಸ್ಸಲ್ಲೇ ಊಟ ಮಾಡ್ತಿದ್ದೆ. ಹೌದು. ಕರೆಕ್ಟ್. ನಿಮ್ಮ ಓದ್ ಯಾವಾಗಿಂದ ವಿದ್ಯಾರ್ಥಿ ದಿನಗಳಲ್ಲಿ ಆಂಧ್ರ ಮೆಸ್ಸಲ್ಲೇ ಮಾಡ್ತಾ ಇದ್ರಿ? ಕಾಲೇಜಲ್ಲಿ ಡೈಲಿ ಅವತ್ತು 40 ರೂಪಾಯಿಗೆ ಪಾರ್ಸಲ್ ತಂದು ಇಬ್ರು ತಿಂತಾ ಇದ್ವಿ. ನಾವು ಇದೇ ತರ ಮಾಡ್ಬೇಕಂತ ಒಂದು ಆಲೋಚನೆ ಮತ್ತೆ ನಿಮಗೆ? ಕ್ಯಾಟ್ರಿಂಗ್ ನನ್ನ ತಮ್ಮನ ಮಕ್ಕಳಿಂದ ಕ್ಯಾಟ್ರಿಂಗ್ ಸ್ಟಾರ್ಟ್ ಮಾಡಿದ್ವಿ. ಔಟ್ಡೋರ್ ಎಲ್ಲ ನಮ್ಮ ಸೌತ್ ಇಂಡಿಯಾ ಫುಲ್ ತಮಿಳುನಾಡು ಮಾಡಿದ್ವಿ, ಆಂಧ್ರ ಮಾಡಿದ್ವಿ, ಕರ್ನಾಟಕ ಮಾಡಿದ್ವಿ, ತಿರುಪತಿ, ಚಿತ್ತೂರು ಎಲ್ಲ. ಕ್ಯಾಟ್ರಿಂಗ್ ಜನ ಕಮ್ಮಿ ಆದಾಗ ಔಟ್ ಸ್ಟೇಷನ್ ಕ್ಯಾಟ್ರಿಂಗ್ ಕಡಿಮೆ ಇದೆ. ಅವಾಗ ಬಟ್ ಎಲ್ಲ ಕೇಳಿದಾರೆ, ಕೆಲಸ ಕೇಳಿದೆ, ಮಾಡಬಾರ್ದು ಅಂತ ನಾವು ಇಲ್ಲಿ. ಸೊ ಅವತ್ತಿಂದ ಇವತ್ತಿನವರೆಗೂ ಬರ್ತಾನೆ ಇದ್ದಾರೆ. ಈವನ್ ಟುಡೇ 10 years ಇಂದ ಇದ್ವಿ. ಹೋಗ್ಲು ಸ್ಟಾರ್ಟ್ ಮಾಡಿ 3 years. 3 years ಆಯ್ತು. ಸೊ ಅವತ್ತಿಂದ ಇವತ್ತಿನವರೆಗೂ ನಿಮಗೆ ಸಪೋರ್ಟ್, ಕಸ್ಟಮರ್ ಸಪೋರ್ಟ್ ಹೇಗಿದೆ ಸರ್? ಚೆನ್ನಾಗಿದೆ. ಗ್ರಾಹಕರ ಅಭಿಪ್ರಾಯ ಹೇಗಿದೆ? ಈಗ 1.5 years ಇಂದ ಮದುವೆಗಳು ಮತ್ತೆ ಸ್ಟಾರ್ಟ್ ಆಗಿದೆ. ಮಾಡ್ತಾ ಇದ್ರು. ಲಾಸ್ಟ್ ಮಂತ್ ಎಲ್ಲ ತಿರುಪತಿ, ಕಗಲಿ, ಅನಂತಪುರ ಎಲ್ಲ ಕಡೆ ಇಲ್ಲಿ ಗೃಹ ಪ್ರವೇಶಗಳು, ಮದುವೆಗಳು ಎಲ್ಲ ಬರ್ತಾ ಇರುತ್ತೆ. ಮದುವೆ ಬಂದ್ರೆ ತಿಂಗಳು 3-4 ದಿವಸ ಕೆಲಸ ಇರುತ್ತೆ, ಇಲ್ಲ ಒಂದು 10 days. ಹೌದು. ಎವ್ರಿ ಡೇ ಕೆಲಸ ಬೇಕು. ಹುಡುಗರು ಇದ್ದಾರೆ, ನನ್ನಿಂದ ಒಂದು 10 ಫ್ಯಾಮಿಲಿ ಸಪೋರ್ಟ್ ಮಾಡ್ತಾ ಇದೆ. ಮದುವೆ ಇತ್ತು ಅಂದ್ರೆ 150-200 ಜನ ಕೆಲಸ ಕೊಡ್ತಾರೆ. ಅಚ್ಚಾ. 100 ಜನದಿಂದ 1000 ಜನ, 2000 ಜನ ಬೇಕಾದ್ರೆ ಅಡುಗೆ ಮಾಡ್ತಾರೆ. ಸೊ ನಿಮ್ಮ ಆಂಧ್ರ ಮೆಸ್ಸಲ್ಲಿ ಎಷ್ಟು ವಿಧವಾದ ನಿಮಗೆ ಊಟಗಳು, ಅಂದ್ರೆ ಊಟದಲ್ಲಿ ಎಷ್ಟೆಷ್ಟು ಏನೇನು ಇರುತ್ತೆ, ವೆರೈಟಿ ಏನಿದೆ? ಸರ್ ಟೋಟಲ್ 12 ಉಪ್ಪಿಂದ ಹಿಡಿದು 12 ಐಟಮ್ ಬರುತ್ತೆ. ಮೊಸರು ತನಕ, ಉಪ್ಪು, ಉಪ್ಪಿನಕಾಯಿ, ಒಂದು ಪಲ್ಯ, ಒಂದು ಸ್ವೀಟ್ ಇರುತ್ತೆ, ಚಪಾತಿ, ತಿರ್ಲಿ, ಪಾಪಡ್, ರೈಸು, ಚಟ್ನಿ ಪುಡಿ, ತುಪ್ಪ, ಪಪ್ಪು, ರಸಮ್, ಸಾಂಬಾರು, ಮಜ್ಜಿಗೆ ಇಷ್ಟೆಲ್ಲ ಬರುತ್ತೆ. ಮತ್ತೆ ಈಗ ವಿಶೇಷ ದಿನಗಳಲ್ಲಿ ಹೇಗಿರುತ್ತೆ ನಮ್ಮ ಊಟದಲ್ಲಿ? ಏನು ವಿಶೇಷ ಇರುತ್ತೆ ಅಂದ್ರೆ ನಮ್ಗೆ ಪಪ್ಪೆ ಸರ್ ಮೈನ್. ನಾವು ಬರೋರೆಲ್ಲ 90% ಪಪ್ಪುಗೋಸ್ಕರನೇ ಬರೋದು. ಈಗ ನೋಡಿ, ಈಗ ಮುಂದೆ ನಾಳೆ ಯುಗಾದಿ ಹಬ್ಬ ಬರೋದಿದೆ. ಸೊ ಅದಕ್ಕೆ ನೀವೇನು ಪ್ಲಾನ್ ಮಾಡ್ಕೊಂಡಿದ್ದೀರಿ ಯುಗಾದಿ ವಿಶೇಷ? ಹೋಳಿಗೆ ಊಟ ಸಿಗುತ್ತೆ. ಹೋಳಿಗೆ, ಕೋಸಂಬರಿ, ಚಿತ್ರಾನ್ನ ಎಲ್ಲ. ಹೋಳಿಗೆ ಹಬ್ಬದ ಊಟ ಏನಿರುತ್ತೆ ಎಲ್ಲ ಬರುತ್ತೆ. ಅರೌಂಡ್ ನಿಮ್ಗೆ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಇವತ್ತಿನ ರೇಟ್ಗೂ ನೆಕ್ಸ್ಟ್ ಹಬ್ಬಕ್ಕೆ ಏನು ವಿಶೇಷ ಮಾಡ್ತಾರೆ? 150 ರೂಪಾಯಿ. ಪರ್ ಬಿಲ್ಗೆ 150 rupees. 5-6 ಐಟಮ್. ಕೋಸಂಬರಿ ಜಾಸ್ತಿ ಬರುತ್ತೆ, ರೈಸ್ ಬಾತ್ ಬರುತ್ತೆ, ಹೋಳಿಗೆ ಬರುತ್ತೆ. ಯಾವುದು ಹಬ್ಬದ ವಿಶೇಷಗಳಲ್ಲಿ? ಉಪ್ಪಿನಕಾಯಿಗಳೆಲ್ಲ ಸಿಗುತ್ತೆ, ಚಟ್ನಿ ಪುಡಿ ಸಿಗುತ್ತೆ. 1-4 PGಗೆಲ್ಲ ಊಟ ಸಪ್ಲೈ ಮಾಡ್ತೀವಿ. ಆಮೇಲೆ ಒಂದು ಲೋನ್ ರಿಕವರಿ ಕಂಪ್ನಿಗೆ ಅವ್ರಿಗೂ ನವರಂಗಲ್ಲಿ ಅವ್ರಿಗೂ ಊಟ ಕೊಡ್ತೀವಿ. ಕ್ಯಾಟ್ರಿಂಗ್ ಮಾಡ್ಕೊಡ್ತೀವಿ. ಏನ್ ಬೇಕಾದ್ರೂ ಇದೆ. ಆಂಧ್ರ ಸ್ಟೈಲ್ ಅಂತ ಆಂಧ್ರ ಈವನ್ ಕರ್ನಾಟಕ ಸ್ಟೈಲ್, ನಾರ್ತ್ ಇಂಡಿಯನ್ ಕೂಡ ಮಾಡ್ತಾ ಇದ್ದೀರಿ? ಕೊಡ್ತೀವಿ. ಪಪ್ಪು 1 kg ಲೆಕ್ಕ ಕೊಡ್ತೀವಿ. ಇವನ್ ಈಗ ನೋಡಿ 2-3 ಸ್ವಿಗ್ಗಿಲ್ ಆದ್ರೆ 1 kg ತಗೋಬೋದು. ಇಲ್ಲೇ ಡೈರೆಕ್ಟ್ ಬಂದ್ರೆ ಅರ್ಧ kg, 4 kg. ಪಪ್ಪು 160 ರೂಪಾಯಿ kg, ಸಾಂಬಾರ್ 100 ರೂಪಾಯಿ kg, ರಸಮ್ 100 ರೂಪಾಯಿ kg, ಪಲ್ಯ 250 ರೂಪಾಯಿ kg, ಕರ್ರಿ 240 ರೂಪಾಯಿ kg, ಪಾಯಸ 200 ರೂಪಾಯಿ kg. ಇದೆಲ್ಲ ಪರವಾಗಿ. ಇನ್ನ KG ಲೆಕ್ಕದಲ್ಲಿ ಬೇಕಂದ್ರೆ ಪಲಾವ್, ರೈಸ್ ಬಾತು, ಬಿಸಿಬೇಳೆ ಬಾತು, KG ರೈಸ್ಗೆ ಎಷ್ಟು ಬರುತ್ತೆ ಅಷ್ಟು ಅದನ್ನ ನೀವು ಕೊಡ್ತೀರಿ? KG ಲೆಕ್ಕದಲ್ಲಿ 1 kg ರೈಸ್ಗೆ 400 ರೂಪಾಯಿಂದ 450 ರೂಪಾಯಿ, 500 ರೂಪಾಯಿ ಆ ಥರ ಚಾರ್ಜ್. 1 kg ರೈಸ್ ಅಲ್ಲಿ 10-12 ಜನ ತಿನ್ಬೋದು, ಊಟ ಮಾಡಬಹುದು. ನಿಮ್ಗೆ ಹೊರಗಡೆ 1 kg 10 ಜನ ಹೋದ್ರೆ ನಿಮ್ಗೆ 500-600 ಒಂದು ಪ್ಲೇಟ್ 50 ರೂಪಾಯಿ. ಮಿನಿಮಮ್ 50 ರೂಪಾಯಿ ಇದೆ ಸರ್. ಹೌದು, ಖಂಡಿತ 50 ರೂಪಾಯಿ ಇದೆ. ಒಂದು ಮಿನಿ ಮೀಲ್ಸ್ ತಗೊಂಡ್ರೆ ನಿಮ್ಗೆ ಈಗಿನ ಈವನ್ ಪಾಲಿಸಿನಲ್ಲಿ 50 ರೂಪಾಯಿ ಇದೆ. ಹೌದು. ನಾವು ಪುಳಿಯೋಗರೆ ಆ ಥರ 450 ರೂಪಾಯಿ ಚಾರ್ಜ್. ಪಲಾವ್ ಎಲ್ಲ 400 rupees ಕಿಲೋ ಆ ಥರ ಚಾರ್ಜ್. ಅನ್ನ ಬರೀ ರೈಸ್ ಆದರೆ 120 ರೂಪಾಯಿ kg. ಈಗ ನಮಗೆ ಒಂದು 2-3 ಐಟಮ್ ಮಾಡ್ಕೊಂತೀವಿ. 2-3 ಐಟಮ್ ಮನೇಲಿ ತಂದ್ಕೊಂಡು ಫಂಕ್ಷನ್ ಮಾಡ್ಕೊಂಡು ಆರಾಮಾಗಿ ಮಾಡ್ತೀವಿ. ಹೀಗೆ ಮುಂದುವರಿದ ನಿಮ್ಮ ಸೇವೆ ನಿರಂತರವಾಗಿರ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ ವತಿಯಿಂದ ನಮಗೆ ಅಭಿನಂದನೆ ಕೂಡ ಸಲ್ಲಿಸ್ತಾ ಇದ್ದೀವಿ. ಚಾನಲ್ ಜನ ಸಬ್ಸ್ಕ್ರೈಬ್ ಆಗಲಿ. ನಿಮ್ಮಿಂದ ನಮಗೂ ವ್ಯಾಪಾರ ಆಗಲಿ, ನಮ್ಮಿಂದ ನಿಮಗೂ ಜನ ಸಿಗುತ್ತೆ. ಓಪನ್ ಆದಾಗ ಊಟ ಎಲ್ಲ ಚೆನ್ನಾಗಿ. ಸೊ ರೆಗ್ಯುಲರ್ ನಿಮ್ಮ ಕಸ್ಟಮರ್ ಇಲ್ಲಿಗೆ ಕೆಳಗಡೆ ಅಂಗಡಿ ನೋಡಿ ನಾಳೆ ಅಂಗಡಿ. ಓ ಸರ್ ಥ್ಯಾಂಕ್ ಯು ಮೇಡಮ್. ನೀವು ಫಸ್ಟ್ ಟೈಮ್ ಬರ್ತದೆ ಮೆಸ್ಗೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಬಂದು ಟೇಸ್ಟ್ ಮಾಡ್ಬೋದು. ನಾವಿಲ್ಲಿ ಸರ್
ಓಕೆ. 3 ವರ್ಷದಿಂದ ಮಾಡ್ತೀವಿ. 3 ವರ್ಷದ ಮಾಡ್ತಿದ್ದೀರಿ. ಸೊ ನಿಮ್ದು ನೇಟಿವ್ ಪ್ಲೇಸ್ ಯಾವ್ದು ಸರ್? ನಮ್ದೇ ಉಡುಪಿ. ಉಡುಪಿ. ಓ ಫೈನ್. ಇಲ್ಲಿ ಬಂದ ಏನೆಲ್ಲ ಅಡುಗೆ ಮಾಡ್ತಾ ಇದ್ದೀರಿ ತಾವು? ಇಲ್ಲಿ ಬಂದಾಗ ಪಪ್ಪು, ಸಾಂಬಾರು, ರಸಮ್, ವೆರೈಟಿ ವೆರೈಟಿ ಪಲ್ಯ, ನಿಂತ್ಕೊಂಡ್ರೆ ಸಾರು, ರಸಮ್, ಸಾಂಬಾರು. ಆಮೇಲೆ ಅವ್ರದ್ದು ಕ್ಯಾಟ್ರಿಂಗ್, ಇದ್ದವ್ರು ಕ್ಯಾಟ್ರಿಂಗ್ ತಗೊಳ್ತೀವಿ. ಓಕೆ ಓಕೆ. ಜಾಸ್ತಿ ಕ್ಯಾಟ್ರಿಂಗ್ ಹೋಗ್ತೀರಿ ಬಲ್ಲಿ? ಕ್ಯಾಟ್ರಿಂಗ್ ಹೋಗಿ ಯಾವ್ಯಾವ ರೀತಿ ಕ್ಯಾಟ್ರಿಂಗ್ ಅಂದ್ರೆ ಎಲ್ಲಾ ತರದ ಮದುವೆಗಳಿಗೆ, ಮುಂಜಿಗಳಿಗೆ, ಮದುವೆ, ನಾಮಕರಣ, ನಾಮಕರಣ? ಅಚ್ಚಾ. ಶ್ರೀಮಂತ ಫಂಕ್ಷನ್,